ಕಳೆದ 45 ದಿನಗಳಲ್ಲಿ 66 ಕೋಟಿಗೂ ಹೆಚ್ಚು ಜನ ಭಾಗಿಯಾದ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಭೆಯಾದ ಮಹಾಕುಂಭ ಅನೇಕ ದಾಖಲೆಗಳಿಗೆ ಸಾಕ್ಷಿಯಾಗಿದೆ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಭೆಯಾದ ಮಹಾಕುಂಭ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಮಹಾಶಿವರಾತ್ರಿಯ ಸ್ನಾನದೊಂದಿಗೆ ಮುಕ್ತಾಯವಾಗಿದೆ. 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳಕ್ಕೆ ಈ ವರ್ಷ ಸಾಕ್ಷಿಯಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಕೋಟ್ಯಾಂತರ ಜನ ಆಗಮಿಸಿದ್ರು. ಪರಮೇಶ್ವರನಿಗೆ ತಲೆಬಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ರು. ಈ ವರ್ಷ ನಡೆದ ಕುಂಭಮೇಳ ದೊಡ್ಡ ಮೈಲಿಗಲ್ಲನ್ನೇ ಸೃಷ್ಟಿ ಮಾಡಿದೆ. ಜನಸಂಖ್ಯೆಯಲ್ಲಿ ದಾಖಲೆಯನ್ನ ಬರೆಯೋದರ ಜೊತೆಗೆ ಆರ್ಥಿಕವಾಗಿಯೂ ಕೂಡ ದಾಖಲೆ ಮಾಡಿದೆ. ಮಹಾಕುಂಭ ಮೇಳದಲ್ಲಿ ಎಷ್ಟು ಹಣ ಸಂಗ್ರಹವಾಗಿದೆ, ಇದರಲ್ಲಿ ರಾಜ್ಯಕ್ಕೆ ಎಷ್ಟು ತೆರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ. ಮಕರ ಸಂಕ್ರಾಂತಿಯ ಮುನ್ನಾ ದಿನ ಶುರುವಾದಂತಹ 45 ದಿನಗಳ ಕಾಲ ಸಾಗಿದ ಮಹಾಕುಂಭ ಮೇಳ ಮಹಾಶಿವರಾತ್ರಿಯಂದು ಮುಗಿತು. ಉತ್ತರ ಪ್ರದೇಶಕ್ಕೆ 1 ಟ್ರಿಲಿಯನ್ ಆರ್ಥಿಕತೆ ಗುರಿಯತ್ತ ಸಾಗಿದೆ. ಮಹಾಕುಂಭ ಮೇಳ 3 ಲಕ್ಷ ಕೋಟಿ ರೂಪಾಯಿ ವಹಿವಾಟಿನ ತೆರಿಗೆ ರಾಜ್ಯದ ಆರ್ಥಿಕತೆಗೆ ಬಲ ತಂದುಕೊಟ್ಟಿದೆ. ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಫೆಬ್ರವರಿ 26ರ ತನಕ ನಡೆದ ಮಹಾಕುಂಭ ಮೇಳದಲ್ಲಿ 66.21 ಕೋಟಿ ಭಕ್ತರು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ ಅಂತ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಉದ್ಯಮ ತಜ್ಞರ ಪ್ರಕಾರ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಮಹಾಕುಂಭ ಮೇಳದಲ್ಲಿ ಸರಕು ಮತ್ತು ಸೇವೆಗಳ ಮೂಲಕವೇ 3 ಲಕ್ಷ ಕೋಟಿ ಉದ್ಯಮ ಚಟುವಟಿಕೆ ನಡೆದಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮಹಾಕುಂಭ ಮೇಳ ಬೃಹತ್ ಪ್ರಮಾಣದಲ್ಲಿ ಆರ್ಥಿಕ ಚಟುವಟಿಕೆಯನ್ನ ನೀಡಿದೆ. ಇದು ವಿವಿಧ ಉದ್ಯಮ ವಲಯಗಳಲ್ಲಿ ದೊಡ್ಡ ಪ್ರಮಾಣದ ವೃದ್ಧಿಗೂ ಕಾರಣ ಆಗಿದೆ. ಆತಿಥ್ಯ, ವಸತಿ, ಆಹಾರ, ಪಾನೀಯ ವಲಯ, ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್, ಧಾರ್ಮಿಕ ವಸ್ತುಗಳು, ಪೂಜೆ ಮತ್ತು ಕರಕುಶಲ, ಜವಳಿ ಹಾಗೆ ಇತರ ಗ್ರಾಹಕರ ಸರಕುಗಳು ಸೇರಿದ ಹಾಗೆ ಅನೇಕ ಕ್ಷೇತ್ರಗಳಲ್ಲಿ ಆರ್ಥಿಕ ಚಟುವಟಿಕೆಗಳ ಹೆಚ್ಚಳವನ್ನ ಮಾಡಿದೆ. ಈ ಆರ್ಥಿಕ ಚಟುವಟಿಕೆ ಪ್ರಯಾಗ್ರಾಜ್ನಲ್ಲಿಯೇ ಅಲ್ಲದೆ ಸುತ್ತಮುತ್ತ 100ರಿಂದ 150 ಕಿಲೋಮೀಟರ್ ವ್ಯಾಪ್ತಿಯ ವ್ಯಾಪಾರಗಳಲ್ಲಿ ಗಮನಾರ್ಹ ಏರಿಕೆಯನ್ನ ಕಂಡುಬಂದಿದೆ. ಇದು ಸ್ಥಳೀಯ ಆರ್ಥಿಕತೆಯನ್ನ ಅಭಿವೃದ್ಧಿಪಡಿಸುವುದಕ್ಕೂ ಕೂಡ ಸಹಾಯಕವಾಗುತ್ತೆ. ಪ್ರಯಾಗ್ರಾಜ್ನ ಮೂಲ ಸೌಕರ್ಯಗಳಲ್ಲಿ ಹೆಚ್ಚಿನ ಬದಲಾವಣೆ ಮಾಡುವುದಕ್ಕೆ ಸರ್ಕಾರ 7,500 ಕೋಟಿ ವೆಚ್ಚವನ್ನ ಮಂಜೂರು ಮಾಡಿತ್ತು. ಇದರ ಮೂಲಕ 14 ಫ್ಲೈಓವರ್ಗಳು, 6 ಅಂಡರ್ ಪಾಸ್ಗಳು, 200ಕ್ಕೂ ಹೆಚ್ಚು ರಸ್ತೆ ಅಗಲೀಕರಣ, ಹೊಸ ಕಾರಿಡಾರ್ಗಳು, ರೈಲ್ವೆ ನಿಲ್ದಾಣದ ವಿಸ್ತರಣೆ, ಆಧುನಿಕ ವಿಮಾನ ನಿಲ್ದಾಣದ ಟರ್ಮಿನಲ್ ನಿರ್ಮಾಣವನ್ನ ಸಾಧ್ಯವನ್ನಾಗಿ ಮಾಡಿದೆ. ಜೊತೆಗೆ ಮಹಾಕುಂಭ ಮೇಳದ ಸಿದ್ಧತೆಗಾಗಿ 1,500 ಕೋಟಿಯಷ್ಟು ಬಳಕೆ ಮಾಡಿಕೊಳ್ಳಲಾಗಿದೆ. ಮಹಾಕುಂಭ ಮೇಳ ಸರ್ಕಾರದ ನಿರೀಕ್ಷೆಗೂ ಮೀರಿ ದೇಶ ವಿದೇಶಿ ಭಕ್ತರನ್ನ ಆಗಮಿಸುವಂತೆ ಮಾಡಿದೆ. ಇದು ಸ್ಥಳೀಯ ಆರ್ಥಿಕತೆಗೆ ಹಾಗೆ ರಾಜ್ಯದ ಒಟ್ಟಾರೆ ಆರ್ಥಿಕತೆಗೆ ಮಹತ್ವಪೂರ್ಣ ಕೊಡುಗೆಯನ್ನ ಕೊಟ್ಟಿದೆ. ಕುಂಭಮೇಳದಿಂದ ಉತ್ತರ ಪ್ರದೇಶದ ಆರ್ಥಿಕತೆ 3 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು. ಹಾಗೆ ಶೀಘ್ರದಲ್ಲೇ ರಾಜ್ಯಕ್ಕೆ ಈ ಆದಾಯದ ಕೊಡುಗೆ ಸಿಗುತ್ತೆ ಅಂತ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ತಿಳಿಸಿದ್ದಾರೆ. ವಿವಿಧ ವಲಯಗಳ ಉದ್ಯಮಿಗಳು ಈ ಭವ್ಯ ಕುಂಭಮೇಳಕ್ಕೆ ಆಗಮಿಸಿದ್ದು 2 ಲಕ್ಷ ಕೋಟಿ ರೂಪಾಯಿಗಳ ವ್ಯಾಪಾರದ ಅವಕಾಶವನ್ನ ಗುರಿ ಮಾಡಿಕೊಂಡಿದ್ದಾರೆ. ಟೆಕ್ ಸ್ಟಾರ್ಟ್ಅಪ್ಗಳು ಮತ್ತು ಫಿನ್ಟೆಕ್ ವಲಯಗಳ ಪ್ರಮುಖ ಹೂಡಿಕೆದಾರರು ತಮ್ಮ ಮಾರುಕಟ್ಟೆ ಸ್ಥಿತಿಯನ್ನ ವಿಸ್ತರಿಸುವುದಕ್ಕೆ ಈ ಅವಕಾಶವನ್ನ ಬಳಸಿಕೊಳ್ತಾ ಇದ್ದಾರೆ. ಉತ್ತರ ಪ್ರದೇಶದ ಗತ್ತು ಈಗ ಇಡೀ ಜಗತ್ತಿಗೆ ಗೊತ್ತು ಎನ್ನುವಂತಾಗಿದೆ. ಭಾರತೀಯರಷ್ಟೇ ಅಲ್ಲ, ವಿದೇಶಿಗರು ಕೂಡ ಈ ಕುಂಭಮೇಳಕ್ಕೆ ಮಾರು ಹೋದ್ರು. ಇಲ್ಲಿನ ಆಚರಣೆಯನ್ನ ಭಕ್ತಿಪೂರ್ವಕವಾಗಿ ಸ್ವೀಕರಿಸಿದ್ರು. ಇದೆಲ್ಲದರಿಂದ ಉತ್ತರ ಪ್ರದೇಶದ ಆರ್ಥಿಕತೆ ಬಲಿಷ್ಠವಾದಂತಾಗಿದೆ. ಮಹಾಕುಂಭ ಮೇಳವನ್ನ ಉತ್ತರ ಪ್ರದೇಶ ಸರ್ಕಾರ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿತ್ತು ಅಂತ ಅಸಂಖ್ಯಾತ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಅಚ್ಚುಕಟ್ಟು ವ್ಯವಸ್ಥೆಗಾಗಿ ರಾಜ್ಯ ಸರ್ಕಾರ ವೆಚ್ಚ ಮಾಡಿದ್ದು ಬರೋಬ್ಬರಿ 7,500 ಕೋಟಿ ರೂಪಾಯಿ. ಇದೊಂದು ರೀತಿಯ ಹೂಡಿಕೆಯಾದಂತಾಯಿತು. ಆ ಹೂಡಿಕೆಯಿಂದ ಸರ್ಕಾರಕ್ಕೆ ಅಂದಾಜು 3 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಬಂದಿದೆ. ಕರ್ನಾಟಕ ಸರ್ಕಾರ ಕಳೆದ ವರ್ಷ ಮಂಡನೆ ಮಾಡಿದ ಇಡೀ ವರ್ಷದ ಆಯವ್ಯಯದ ಗಾತ್ರ 3.47 ಲಕ್ಷ ಕೋಟಿ ರೂಪಾಯಿ. ಅದಕ್ಕಿಂತ ಹೆಚ್ಚು ಆದಾಯ 45 ದಿನಗಳ ಉತ್ಸವದಿಂದ ಯೋಗಿ ಸರ್ಕಾರಕ್ಕೆ ಹರಿದು ಬಂದಿದೆ ಅಂದ್ರೆ ಎಂತಹ ಅದ್ಭುತ, ಎಂತಹ ಪವಾಡ ಅಂತ ಅನಿಸ್ಬಿಡತ್ತೆ. ಇನ್ನು 8 ಲಕ್ಷ ಮಂದಿಗೆ ಕೆಲಸ, ಬೈಕರ್ಗಳಿಗೆ ಭರ್ಜರಿ ಬಿಸ್ನೆಸ್ ಆಗಿದೆ. ಹಾಗೆ ಮೊನಾಲಿಸಾದಂತವರಿಗೆ ಹೊಸ ಲೈಫ್ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಕುಂಭಮೇಳದಿಂದ ಉತ್ತರ ಪ್ರದೇಶಕ್ಕೆ ಸಿಕ್ಕಿರೋ ಆದಾಯದ ಜೊತೆಗೆ 8 ಲಕ್ಷ ಉದ್ಯೋಗ ಸೃಷ್ಟಿಯಾಗಿರೋ ಅಂದಾಜಿದೆ. ಆಹಾರ, ವಸತಿ, ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ತುಂಬಾ ಅನುಕೂಲ ಆಗಿದೆ.
ಅತ್ಯಂತ ವಿಶಾಲ ಪ್ರದೇಶದಲ್ಲಿ ಹರಡಿಕೊಂಡಿದ್ದ ಮಹಾಕುಂಭ ಪ್ರದೇಶದಲ್ಲಿ ಓಡಾಡೋದೇ ತ್ರಾಸವಾಗಿತ್ತು. ಅಂತಹ ವೇಳೆ ಬೈಕ್ ಹೊಂದಿದ್ದ ಯುವಕರು ಜನರನ್ನ ಆ ಕಡೆಯಿಂದ ಈ ಕಡೆ ಸಾಗಣೆ ಮಾಡಿ ಭರ್ಜರಿ ಆದಾಯವನ್ನೂ ಸಂಪಾದನೆ ಮಾಡಿಕೊಂಡಿದ್ದು ವಿಶೇಷ. ಇನ್ನು ಮಧ್ಯಪ್ರದೇಶದಿಂದ ರುದ್ರಾಕ್ಷಿ ಮಾರುವುದಕ್ಕೆ ಬಂದ ಮೊನಾಲಿಸಾ ಜಗದ್ವಿಖ್ಯಾತವಾಗಿ ಸಿನಿಮಾಗಳಲ್ಲಿ ನಟಿಸುವಷ್ಟರ ಮಟ್ಟಿಗೆ ಅವಕಾಶವನ್ನ ಪಡೆದುಕೊಂಡಿದ್ದು ಆಕೆಯ ಜೀವನಕ್ಕೆ ಈ ಮಹಾಕುಂಭ ಮೇಳ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಅಂಗಡಿಗಳಿಗೆ 2 ತಿಂಗಳಲ್ಲೇ 1 ವರ್ಷದ ವ್ಯಾಪಾರ ವಹಿವಾಟು ಆಗಿದೆ ಅನ್ನೋದು ಗಮನಿಸಬೇಕು. ವಿಶೇಷವಾಗಿ ಬಟ್ಟೆ ಉದ್ಯಮಕ್ಕೆ ಕುಂಭಮೇಳ ಬೂಸ್ಟರ್ ಆಗಿದೆ. ಭಾರತೀಯ ಕೈಗಾರಿಕೆಗಳ ಒಕ್ಕೂಟದ ಪ್ರಕಾರ 1 ವರ್ಷದಲ್ಲಿ ಆಗ್ತಾ ಇದ್ದ ವ್ಯಾಪಾರ ಕೇವಲ 2 ತಿಂಗಳಲ್ಲೇ ಆಗಿದೆ. ಇದು ಜನರಿಗೆ ಅಧಿಕ ಪ್ರಮಾಣದಲ್ಲಿ ಲಾಭ ತಂದುಕೊಟ್ಟಿದೆ. 59 ಲಕ್ಷ ಜನರು ಇರೋ ಊರಿಗೆ ಬಂದಿದ್ದು 65 ಕೋಟಿ ಜನ. ಪ್ರಯಾಗ್ರಾಜ್ ಅನ್ನೋದು ಉತ್ತರ ಪ್ರದೇಶದ ಪೌರಾಣಿಕ ಇತಿಹಾಸ ಹೊಂದಿರೋ ನಗರ. ಈ ನಗರದ ಒಟ್ಟು ಜನಸಂಖ್ಯೆ 59 ಲಕ್ಷ. ಆದರೆ 45 ದಿನಗಳಲ್ಲಿ ಈ ನಗರ 65 ಕೋಟಿ ಜನರಿಗೆ ಆತಿಥ್ಯ ನೀಡಿದೆ. ಕುಂಭಮೇಳದಿಂದ ಅದರ ಮೂಲ ಸೌಕರ್ಯ ಕೂಡ ಬದಲಾವಣೆ ಕಂಡಿದೆ. ಬಂದ ಜನರನ್ನ ಲೆಕ್ಕ ಹಾಕಿದ್ದು ಎಐ ಕ್ಯಾಮೆರಾ. ಎಸ್, ಕುಂಭಮೇಳಕ್ಕೆ 65 ಕೋಟಿ ಜನರು ಬಂದಿದ್ದಾರೆ ಅಂತ ಉತ್ತರ ಪ್ರದೇಶ ಸರ್ಕಾರ ಹೇಳ್ತಾ ಇದೆ. ಅದಕ್ಕೆ ಹೆಚ್ಚಾಗಿ ಅವಲಂಬಿಸಿದ್ದು 1700 ಎಐ ಕ್ಯಾಮೆರಾಗಳನ್ನ. ಇಷ್ಟೊಂದು ಕ್ಯಾಮೆರಾ ಬಳಸಿದ್ದು ವಿಶ್ವದಲ್ಲಿ ಇದೇ ಫಸ್ಟ್ ಟೈಮ್. ವಿಶ್ವದ ಅತಿ ದೊಡ್ಡ ತಾತ್ಕಾಲಿಕ ಜಿಲ್ಲೆ ಮಹಾಕುಂಭ ನಗರ 1 ತಿಂಗಳಲ್ಲಿ ತೆರವು. ಹೌದು, ಐತಿಹಾಸಿಕ ಮಹಾಕುಂಭ ಮೇಳಕ್ಕೆ ಉತ್ತರ ಪ್ರದೇಶ ಸರ್ಕಾರ ಮಹಾಕುಂಭ ನಗರ ಅನ್ನೋ ತಾತ್ಕಾಲಿಕ ಜಿಲ್ಲೆಯನ್ನೇ ಸೃಷ್ಟಿ ಮಾಡಿತ್ತು. ಇದು ವಿಶ್ವದ ಅತ್ಯಂತ ಜನನಿಬಿಡ ಹಾಗೂ ಬೃಹತ್ ಗಾತ್ರದ ತಾತ್ಕಾಲಿಕ ಜಿಲ್ಲೆ ಅನ್ನೋ ಅಭಿಧಾನಕ್ಕೆ ಪಾತ್ರವಾಗಿತ್ತು. ಈಗ ಕುಂಭಮೇಳ ಮುಗಿದಿರೋ ಹಿನ್ನೆಲೆಯಲ್ಲಿ ಅದನ್ನ ತೆರವುಗೊಳಿಸಲಾಗ್ತಿದೆ. ಆ ಕಾರ್ಯ ಮಾಡೋದಕ್ಕೆ ಬರೋಬ್ಬರಿ 1 ತಿಂಗಳಷ್ಟು ಸುದೀರ್ಘ ಟೈಮ್ ಕೂಡ ಹಿಡಿಯುತ್ತೆ. ಗಂಗಾ ಯಮುನಾ ನದಿಯ ಮರಳು ದಂಡೆ ಮೇಲಿರೋ 10,000 ಎಕರೆ ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ತಲೆ ಎತ್ತಿದ ವ್ಯವಸ್ಥೆಯೇ ಮಹಾಕುಂಭ ನಗರ. 3 ತಿಂಗಳ ಅವಧಿಯಲ್ಲಿ ನಿರ್ಮಾಣವಾದ ಉತ್ತರ ಪ್ರದೇಶದ 76ನೇ ಜಿಲ್ಲೆ ಪ್ರತ್ಯೇಕವಾದ ವಿದ್ಯುತ್, ನೀರು ವಿತರಣೆ, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ, ಜಿಲ್ಲಾಧಿಕಾರಿ, ಎಸ್ಪಿ, 5 ಪೊಲೀಸ್ ಠಾಣೆಗಳನ್ನು ಹೊಂದಿತ್ತು. 65 ಕೋಟಿ ಜನರು ಭೇಟಿ ನೀಡಿದ್ದು ಇದೇ ನಗರಕ್ಕೆ. ಸದ್ಯದಲ್ಲೇ ಈ ನಗರವನ್ನ ಬೃಹತ್ ಗಾತ್ರದ ಯಂತ್ರಗಳ ಸಹಾಯದಿಂದ ತೆರವುಗೊಳಿಸಲಾಗುತ್ತೆ. ನಂಬಿಕೆಯ ಸಂಗಮದ ಬಗ್ಗೆ ಮನಮುಟ್ಟೋ ಸಂಗತಿಗಳು ಕೂಡ ಬೆಳಕಿಗೆ ಬಂದವು. ಅತಿ ಉದ್ದದ ಕೈ ಮುದ್ರಣ ಚಿತ್ರಕಲೆಯಿಂದ ಹಿಡಿದು 70 ದೇಶಗಳಿಂದ ಮಹಾಕುಂಭಕ್ಕೆ ಭೇಟಿ ನೀಡುವ ಜನರ ತನಕ ಮಹಾಕುಂಭ ಮೇಳ 2025 ತನ್ನ ಭವ್ಯತೆಯಿಂದ ನಮ್ಮನ್ನ ಮಂತ್ರಮುಗ್ಧಗೊಳಿಸಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ಮಹಾಕುಂಭವನ್ನ ವಿಶ್ವದ ಇತಿಹಾಸದಲ್ಲಿ ನಿಜವಾಗಿಯೂ ಎಂದಿಗೂ ಮರೆಯಲಾಗದ ಉತ್ಸವ ಅಂತ ಕರೆದಿದ್ದಾರೆ. ಈ ಮಹಾಕುಂಭ ಮೇಳದ ಅಗಾಧ ಯಶಸ್ಸಿಗೆ ಋಷಿಗಳು, ಸಾಧುಗಳು, ಧಾರ್ಮಿಕ ನಾಯಕರ ಆಶೀರ್ವಾದವೇ ಕಾರಣ ಅಂತ ಹೇಳಿದ್ದಾರೆ.